ತೀರ್ಮಾನ ಮಾಡ್ತೀವಿ ಸ್ವಾಮಿ. ಸಹಕಾರ ಕ್ಷೇತ್ರ ಬರೆದುಕೊಳ್ಳಿ. ಏನು ಈ ಕಾಂಗ್ರೆಸ್ ಸರ್ಕಾರ ಬಂದು ಸಹಕಾರ ಯಾರ್ಯಾರು ಉಳಿಸಿದ್ರು, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರ್ಯಾರು ಉಳಿಸಿದ್ರು, ಅವ್ರಿಗೆ ಇತಿಹಾಸ ಕೊಟ್ಟಿದ್ರು, ಅದನ್ನ ನಾವು ತೆಗೆದಿದ್ದೀವಿ ಅಂತ ಇತಿಹಾಸ ಅಲ್ಲ ದೇವೇಗೌಡ್ರೆ, SC STಗಳು ಸದಸ್ಯರಾಗ್ಬಿಟ್ರೆ ಎಲ್ಲ ಮುಚ್ಚಿಬಿಡ್ತಾವ, ಎಲ್ಲ ಮುಚ್ಚಿಬಿಡ್ತಾವ. SC STಗಳು ಸದಸ್ಯರಾದ ಮತ್ತೆ ಅಧ್ಯಕ್ಷರೇ ಮಾತಾಡ್ತಕ್ಕಂಥ ಎಲ್ಲರೂ ಕೂಡ ನೀವು ಮತ್ತೆ ಮಾತಾಡಿ, ಮಾತಾಡಿ, ಬೇರೆ ಬೇರೆ ಹಿಂದುಳಿದವರಿಗೂ ದಲಿತರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಆಯ್ತು, ಮತ್ತೆ ನೀವು ಮಾತಾಡಿ, ಮಾತಾಡಿ. ದಲಿತರಿಗೆ ಅವಕಾಶ ಮುಚ್ಚಿಬಿಡ್ತಾವ, ಮುಚ್ಚಿಬಿಡ್ತಾವ. ತಂಗಡಿ ಅವರೇ, ಅವ್ರು ಹೇಳ್ದಾರ ಹೇಳ್ತೀರಿ, ಯಾಕೆ ಏನ್ ಅರ್ಥ ಆಗ್ತದೆ? ಮತ್ತೆ ಮಾತಾಡಿ, ನೀವು ಮಾತಾಡೋದು ಮಾತಾಡಿ, ಮಾತಾಡಿ, ಯಾರಿಗೆ ಅರ್ಥ ಆಗ್ತದೆ? ಚರ್ಚೆ ಬೇಡ, ಆಯ್ತು, ಅರಗ ಜನದವ್ರು ಕೂತ್ಕೊಳ್ಳಿ. ಶಿವರಾಜ್, ಸಹಕಾರ ಕ್ಷೇತ್ರ ಸಹಕಾರಿ ಕ್ಷೇತ್ರ ಹೇಗೆ ಅಲ್ಲಿ ನಿಗಮಗಳ ಇಲ್ಲ, ಒಳ ಮೀಸಲಾತಿ ಹೇಳ್ತಾ ವಿಷಯ ಹೇಳಿದ್ರಿ. ನೀವು ಮಾತಾಡಿದ್ರಲ್ಲ ಶಿವರಾಜ್, ನೀವು ಮಾತಾಡಿದ್ರೆ ವಿಷಯ ಹೇಳಿದ್ರಿ. ದೇವೇಗೌಡರು ಬಗ್ಗೆ ಗೊತ್ತಿಲ್ಲ ಅಕ್ಕಡಿಕೆ ಕೊಡ್ತಿರಲ್ಲ. ಅಧ್ಯಕ್ಷರೇ, ಇದು ನಿಮ್ಗೆ ಮಾತಾಡೋ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಕೂತ್ಕೊಳ್ಳಿ. ಅವ್ರು ಮುಗಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ರಾಜಣ್ಣವ್ರು ಸಹಕಾರ ಸಚಿವರಾಗಿ, HK ಪಾಟೀಲ್ ಕಾನೂನು ಸಚಿವರಾಗಿ ಬಂದ ಮೇಲೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಸಹಕಾರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ತಿದ್ದುಪಡಿಗಳನ್ನು ಮಾಡ್ತಕ್ಕಂಥ ಅಮೆಂಡ್ಮೆಂಟ್ ಸಮಿತಿಯನ್ನು ಮಾಡಿದ್ದಾರೆ. ಇಲ್ಲೇ ಲಕ್ಷ್ಮಣ ಸವದಿಯವರು ಸಹಕಾರ ಸಚಿವರಾಗಿದ್ದರು, ಈಗ ಶಾಸಕರಾಗಿದ್ದಾರೆ, ಅವರೇ ಅಧ್ಯಕ್ಷರೇ. ನಾನು ನಿಮ್ಗೆ SR ಪಾಟೀಲ್ರಿದ್ದರು, ನಮ್ಮ ಅರೇಬೈಲು ಶಿವರಾಮ್ ಮಾಜಿ ಮಂತ್ರಿಗಳು, ಷಡಾಕ್ಷರಿ ಅವರು ಇಲ್ಲೇ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, K ಷಡಾಕ್ಷರಿ ಅವರು ಇದ್ದೀರಾ, ರಾಜೇಂದ್ರ ಕುಮಾರ್ ಅವರು, HS ರಮಣರೆಡ್ಡಿ ಅವರು, ಎಲ್ಲ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ, ಆ ಸಮಿತಿಯ ಇಗ್ನೋರ್ ಮಾಡಿ ಈ ಕಾಯ್ದೆಯನ್ನು ತಂದು ವಿಧಾನಮಂಡಲದಲ್ಲಿ HK ಪಾಟೀಲರು ಮಂಡಿಸ್ತಾ ಇದ್ದೀರಲ್ಲ, ನೀವು ಹಿರಿಯ ಸಹಕಾರಿಯಾಗಿ, ಇದು ನ್ಯಾಯಸಮ್ಮತವೇ ಅನ್ನೋದನ್ನು ಒಂದು ಬಾರಿ ಯೋಚನೆ ಮಾಡಬೇಕು. ಇದೆಲ್ಲರಿಗೂ ಸೇರಿದ್ದು. ದಯವಿಟ್ಟು ಯಾವ ಪಕ್ಷ, ನೀವು ಎಲ್ಲರೂ ಕೂಡ ದೇಶದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಸಹಕಾರ ಕ್ಷೇತ್ರ ಇರ್ತಕ್ಕಂಥದ್ದು. ಇದರಲ್ಲಿ ನಾನು ತಮ್ಗೆ ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ, ನಮ್ಮ ಭಾರತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಹೇಳ್ತಾರೆ, NDDB ನೇತೃತ್ವ ವಹಿಸಲು ಕೋರಿಕೊಂಡಾಗ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಸರ್ಕಾರದ ಹಸ್ತಕ್ಷೇಪ ಇಲ್ಲದಿದ್ದರೆ ಮಾತ್ರ NDDB ನೇತೃತ್ವ ವಹಿಸಿಕೊಳ್ಳದ ತಿಳಿಸಿರೋ ಅವರು. ಸದರಿಯವರ ಷರತ್ತನ್ನು ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಒಪ್ಪಿಕೊಂಡು ವರ್ಗೀಸ್ ಕುರಿಯನ್ಗೆ NDDB ಉಸ್ತುವಾರಿಯನ್ನು ವಹಿಸಿದರು. ಇದರಿಂದಾಗಿ ರಾಷ್ಟ್ರದಲ್ಲಿ ಇವತ್ತು ಕ್ಷೀರ ಕ್ಷಾಂತಿಯಾಗಿದೆ. 4.5 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ದೇಶದಲ್ಲಿ ಇವತ್ತು. ಅವರು ಹೇಳ್ತಾರೆ, ಯಾವಾಗಲೂ ಕೂಡ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇ ಇದ್ರೆ ಅಂತೇಳಿ ಅವ್ರು ಒಪ್ಕೊಂಡು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅಧ್ಯಕ್ಷರೇ. ಆದರೆ ಇವತ್ತು ನಮ್ಮ HK ಪಾಟೀಲ್ ಅವರು ಮಾತಾಡುವ ಒಂದು ಮಾತು ಹೇಳಿದ್ರು, ಏನು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮಂಡಲ ಪಂಚಾಯಿತಿಯಲ್ಲಿ
ಸಾಮಾಜಿಕ ಕಳಕಳಿ ನ್ಯಾಯ ಕೊಟ್ಟಿದ್ದೀವಿ, ಅದನ್ನು ಇದರಲ್ಲೂ ತರ್ತಾ ಇದ್ದೀವಿ ಅಂತೇಳಿ. ನೀವು ಹಿರಿಯ ಸಹಕಾರಿಗಳಾಗಿ ಗ್ರಾಮ ಪಂಚಾಯಿತಿಗಳಿಗೆ ಈ ಸಹಕಾರ ಕ್ಷೇತ್ರ ಹೋಲಿಸ್ಬೋದೆ? ಸ್ವಾಯತ್ತತೆ ಸ್ವಾತಂತ್ರ್ಯ ಇರ್ತಕ್ಕಂಥ ಸಹಕಾರ ಕ್ಷೇತ್ರ ಇದು. ಸ್ವಾಯತ್ತತೆ ಸ್ವಾತಂತ್ರ್ಯ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸರ್ಕಾರಕ್ಕೆ ಹೋಲಿಸ್ತಿರಲ್ಲ ನೀವು. ಸರ್ಕಾರನ ಇದು? ಸರ್ಕಾರದಿಂದ ನಡೀತಾ ಇದೆ ಇದು? ಅಧ್ಯಕ್ಷರೇ, ಸಹಕಾರ ಸಂಘಗಳ ನೌಕರರು ಸರ್ಕಾರದ ನೌಕರರಲ್ಲ. ಸಹಕಾರ ಸಂಘದ ವ್ಯಾಪ್ತಿ ಹಳ್ಳಿಯಿಂದ ಡೆಲ್ಲಿವರೆಗಿದೆ. ಸಹಕಾರ ಸಂಘ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಅದರ ವೆಚ್ಚವನ್ನು ತಾನೇ ಭರಿಸುತ್ತದೆ. ಸಹಕಾರ ಸಂಘವು ಆರ್ಥಿಕ ಸಂಸ್ಥೆಯನ್ನಾಗಿ ತನ್ನದೇ ಬಂಡವಾಳದ ಮೂಲಕ ಕಾರ್ಯಚಟುವಟಿಕೆಗಳನ್ನು ಜರುಗಿಸುತ್ತದೆ. ಯಾವುದೇ ಸಹಕಾರ ಸಂಘವು ಸಹಕಾರ ಅಡಿ ನೋಂದಣಿಯಾಗಿರ್ತಕ್ಕಂಥದ್ದು. ಯಾವುದೇ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಬಹುದು. ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಯ ನೌಕರರು ಸರ್ಕಾರದ ನೌಕರರು. ಪಂಚಾಯಿತಿ ವ್ಯಾಪ್ತಿಯು ಸೀಮಿತವಾಗಿದೆ. ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯತ್ ತೆರಿಗೆಗಳನ್ನು ಸಂಗ್ರಹಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ಸರ್ಕಾರವು ಅನುದಾನವನ್ನು ಒದಗಿಸುತ್ತದೆ. ಪಂಚಾಯಿತಿಯು ಸರ್ಕಾರದ ನಿರ್ದೇಶನದಂತೆ ಕೆಲಸ ನಿರ್ವಹಿಸುತ್ತದೆ. ಪಂಚಾಯಿತಿಯನ್ನು ನೋಂದಣಿ ಮಾಡುವ ಅಗತ್ಯ ಇಲ್ಲ. ಅದನ್ನು ಸಮಾಪನೆಗೊಳಿಸುವ ಪ್ರಶ್ನೆಯೇ ಇಲ್ಲ. ಅಧ್ಯಕ್ಷರೇ, ಇವತ್ತು ಇದೇ ಕೇಂದ್ರ ಸರ್ಕಾರದಲ್ಲಿ ಏನು ಬಹಳಷ್ಟು ವರ್ಷಗಳಿಂದ ಕೇಂದ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡಿದು ಈ ಕ್ಷೇತ್ರಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ. ಆದರೆ ಇವತ್ತು ಕರ್ನಾಟಕ ಸಹಕಾರ ಕಾಯ್ದೆಗೆ ತಿದ್ದುಪಡಿ ತಂದು ಇವತ್ತೇನು ಮಾಡ್ತಾ ಇದ್ದೀರಿ? ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಅರ್ಧನಾರೀಶ್ವರನ್ ಸಮಿತಿ ವರದಿ ಓದಿದ್ದೀರಿ ನೀವು. ಚೌಧರಿ ಬ್ರಹ್ಮಪ್ರಕಾಶ್ ಸಮಿತಿ ಓದಿದ್ದೀರಿ ನೀವು. ವೈದ್ಯನಾಥನ್ ಸಮಿತಿ ಓದಿದ್ದೀರಿ ನೀವು. ಸ್ವಾತಂತ್ರ್ಯವಾಗಿರಬೇಕು, ಸ್ವಾಯತ್ತತೆ ಇರಬೇಕು. ಸ್ಥಳೀಯ ಸಂಸ್ಥೆಗಳಿಗೆ ನಾಮಿನೇಷನ್ ಮಾಡುವಂಗಿಲ್ಲ. ಏನಿದ್ರು ಕೂಡ ಜಿಲ್ಲಾ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ಗೆ ಒಂದೇ ಒಂದು ನಾಮಿನಿ ಮಾಡಬೇಕು. 100 ಕೋಟಿ ಇದ್ರೂ ಕೂಡ ಒಂದೇ ಒಂದು ನಾಮಿನೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದೆ ಅಧ್ಯಕ್ಷರೇ. ಇವತ್ತು ಅಷ್ಟೇ ಅಲ್ಲ ಅಧ್ಯಕ್ಷರೇ, ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ, ಇವತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯವು ಜನರಲ್ ಮ್ಯಾನೇಜರ್ ಕಿಸಾನ್ ಕೋಆಪರೇಟಿವ್ ಚಿನ್ನಿ ಮಿಲ್ಸ್ ಎಲ್ಟಿಡಿ ಸುಲ್ತಾನ್ಪುರ ಉತ್ತರ ಪ್ರದೇಶದಲ್ಲಿ ಅವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ಉತ್ತರ ಪ್ರದೇಶ ಹೋಗಿತ್ತು ಕೋರ್ಟ್ಗೆ. 50ರಷ್ಟು ಷೇರು ಬಂಡವಾಳ ಹೊಂದಿದ್ದರೂ ಸಹ ಅದು ಸಂವಿಧಾನದ ಅನುಚ್ಛೇದ 12ರ ವ್ಯಾಪ್ತಿಯಡಿಯಲ್ಲಿ ಬರುವುದಿಲ್ಲವೆಂದು ಸ್ಪಷ್ಟಪಡಿಸಿದೆ. ಮತ್ತೊಂದು 2006ರಲ್ಲಿ ಕರ್ನಾಟಕ ಭದ್ರ ಸಹಕಾರ ಕಾರ್ಖಾನೆ ಹರಿಹರ ಇತರ ನೌಕರರ ಅರ್ಜಿಯಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರದ ಬಂಡವಾಳವು 50%ಕ್ಕಿಂತ ಜಾಸ್ತಿ ಇದ್ದರೂ ಸಹ ಸದರಿ ಕಾರ್ಖಾನೆಯು ಭಾರತ ಸಂವಿಧಾನದ ಅನುಚ್ಛೇದ 12ರಲ್ಲಿ ಬರುವುದಿಲ್ಲವೆಂದು ಸ್ಪಷ್ಟಪಡಿಸುತ್ತದೆ. ಆ ನಂತರದ ಅನೇಕ ತೀರ್ಪುಗಳಲ್ಲಿ ಇದೇ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಆದರೆ ನೀವು ಸಹಕಾರ ಸಂಘವನ್ನು ತೆಗೆದು ಯಾವ್ಯಾವ ಸಂಘಗಳಿದ್ದಾವೆ ಅವೆಲ್ಲವೂ ಕೂಡ ಒಂದೇ ಕ್ಯಾಟಗರಿ ಬರ್ತವೆ. ಅವೆಲ್ಲನೂ ನಾಮಿನಿ ಮಾಡ್ತೀವಿ, ಅಲ್ಲಿ ಅಧ್ಯಕ್ಷಗಳಾಗ್ತೀವಿ. ಈ ರೀತಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಇವತ್ತು ಯೋಚನೆ ಮಾಡಿ. ಅಧ್ಯಕ್ಷರೇ, ನಿಮ್ಗೊಂದು ಮಾತು ಹೇಳಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. DCC ಬ್ಯಾಂಕ್ 45,000 ಕೋಟಿ ಡಿಪಾಸಿಟ್ ಇದೆ. ಕ್ರೆಡಿಟ್ 40,000 ಕೋಟಿ ಡಿಪಾಸಿಟ್ ಇದೆ. ಅಪೆಕ್ಸಲ್ಲಿ 12,000 ಕೋಟಿ ಇದೆ. ಸೌಹಾರ್ದದಲ್ಲಿ 40,000 ಕೋಟಿ ಇದೆ. ಅಧ್ಯಕ್ಷರೇ, ಇವತ್ತು ಪ್ರತಿಯೊಬ್ಬ ಇಂಥ ಒಂದು ರಾಜ್ಯದಲ್ಲಿ 47 ಸಹಕಾರ ಸಂಘಗಳಲ್ಲಿ 37,000 ಸಕ್ರಿಯ ಸಹಕಾರ ಸಂಘಗಳಿದ್ದಾವೆ. 25,000 ಸಹಕಾರ ಲಾಭಾಂಶದಲ್ಲಿದ್ದಾವೆ. 5 ರಿಂದ 6 ಲಕ್ಷ ಇವ್ರ ಪ್ರಕಾರ ಡೈರೆಕ್ಟರ್ಗಳಾದರೆ ನೀವೇ ಇವತ್ತು ಮಾಡಿದ್ದೀರಿ. ಏನು ಮಾಡಿದ್ದೀರಿ? 6 ಜನ ಚುನಾಯಿತ ಪ್ರತಿನಿಧಿಗಳಲ್ಲಿ ರಿಸರ್ವೇಷನ್ ಇದೆ. 6 ಜನ ಕೊಟ್ಟಿದ್ದೀರಿ. ಈಗ 3 ಜನ ಕೊಡ್ತಾ ಇದ್ದೀರಿ. ಯಾರು ಕೊಟ್ಟಿದ್ದೀರಿ? ಒಂದು SC, ಒಂದು ST, ಒಂದು ಜನರಲ್ ಲೇಡಿ. ಹಂಗಾರೆ 20 ಲಕ್ಷ ಹಿಂದುಳಿದ ವರ್ಗದವ್ರು ಎಲ್ಲೋದ್ರು? ಅವ್ರನ್ನ ಕಾಣಲಿಲ್ಲ ಕಣ್ಣಿಗೆ ನಿಮಗೆ? ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗ ಕಟ್ಟಿದ್ದಾರೆ. ಆವತ್ತಿಂದ ಮುಖ್ಯಮಂತ್ರಿಗಳಾಗಿ ಯಾಕಿಲ್ಲ ಸ್ವಾಮಿ ಹಿಂದುಳಿದ ವರ್ಗಕ್ಕೊಂದು ತೋರಿಸಿಲ್ಲ ನೀವು? ಯಾಕೆ ಮಾಡಿಲ್ಲ ನೀವು ಇದನ್ನು? ಏನು ಸ್ವಾಮಿ ನೀವು SCಗಳಿಗೆ ನಮ್ಮನ್ನು ಧರಣಿ ಮಾಡಿದ್ರು ಹೋದ್ಸರಿ ಮಾತಾಡಿರೋ ಹೊತ್ತಿಗೆ ನಾನೊಬ್ಬ ಯೂನಿಯನ್ನಲ್ಲಿ ರಾಜೀನಾಮೆ ಕೊಟ್ಟು ದಲಿತ ಗ್ರಾಜ್ಯುಯೇಟ್ನ ಅಧ್ಯಕ್ಷರು ಮಾಡಿದ್ದೀನಿ. ಯೂನಿಯನ್ಗೆ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ. ಅಧ್ಯಕ್ಷರೇ, ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ಆ SC ST ಹಿಂದುಳಿದವರು ನಾಮಿನಿ ಮಾಡಿಬಿಟ್ಟು ಡೈರೆಕ್ಟ್ರ್ ಹಾಕಿದ್ರೆ ವರ್ಷಕ್ಕೊಂದು ಸಾರಿ ನೀನು ಆಸ್ತಿ ವಿವರ ಘೋಷಣೆ ಮಾಡು ಅಂತ ಹೇಳ್ತಿರಲ್ಲ. ಅವ್ನಿಗೇನು ಗೊತ್ತಿದೆ? ಹೆಬ್ಬೆಟ್ಟು ಹೊತ್ತವ್ರು ಇದ್ದಾರೆ, ಅವ್ರು ತೆಗೆದು ಪ್ರತಿ ವರ್ಷ ಆಸ್ತಿ ಘೋಷಣೆ ಮಾಡು. ಇಲ್ಲದೆ ಇದ್ದರೆ ಡಿಸ್ಕ್ವಾಲಿಫೈ.
ಸರ್ಕಾರ ಸಹಕಾರ ನಿಮ್ದಾ? ಸರ್ಕಾರದ ಹಣ ಕೊಟ್ಟಿದ್ದೀರಾ? ತೋರಿಸಿ, ಎಷ್ಟು ಕೊಟ್ಟಿದ್ದೀರಿ ತೋರಿಸಿ. ಯಾವ ಸಂಘಕ್ಕೆ ಕೊಟ್ಟಿದ್ದೀರಿ ತೋರಿಸಿ. ಯಾವ ಸಂಘಕ್ಕೆ? ಆಯ್ತು, ಬೆಂಚ್ ಯಾವ ಇರ್ಲಿ ಸಂಘಕ್ಕೆ ಸರ್ಕಾರ ಹಣ ಕೊಟ್ಟಿದ್ದೀರಿ ತೋರಿಸಿ. ಯಾವ ಸಂಘಕ್ಕೆ? ಆಯ್ತು, ಬೆಂಚ್ ಯಾವ ಇರ್ಲಿ ಸಂಘಕ್ಕೆ ಸರ್ಕಾರ ಹಣ ಕೊಟ್ಟಿದ್ದೀರಿ ತೋರಿಸಿ. ಯಾವ ಕೊಡಿ, ಎಲ್ಲಿ ಕೊಟ್ಟಿದ್ದೀರಿ? ಹಣ ಕೊಟ್ಟಿದ್ದೀರಾ? ನೂರಾರು ವರ್ಷದಿಂದ ಸಹಕಾರ ಸಂಘ ಹಣ ಕೊಟ್ಟಿಲ್ಲ. ಶೇರ್ ದನ, ಡಿಪಾಸಿಟ್ ಹಣ, ಸಾಲ ಕೊಡ್ತಾರೆ, ಅದು ಅಭಿವೃದ್ಧಿ ಆಗ್ತಾರೆ ಅವರು. ಇದ್ರ ಮೇಲೆ ಹಾಕ್ಕೋಬೇಕು ಕಣ್ಣು ನಿಮ್ಗೆ. ಯಾಕೆ ಕಣ್ಣು? ಸ್ವಾಯತ್ತ ಸಂಸ್ಥೆಗಳು, ಸ್ವಾತಂತ್ರ್ಯ ಸಂಸ್ಥೆಗಳು ಹಿಂದಿನ ಕಾಲದಿಂದ, ಪುರಾತನ ಕಾಲದಿಂದ ಬಂದು. ಸ್ವಾಮಿ, ನೀವು ಒಂದು ವರ್ಷ ಆಗಲಿ ಮೆಂಬರ್ ಆಗಿ ಅನುಭವ ಆಗಲಿ, ಆಮೇಲೆ ಚುನಾವಣೆ ಭಾಗವಹಿಸಿ ಅಂದರೆ ನೀವು ತೆಗೆದು ಈ ತಿಂಗಳು ಸೊಸೈಟಿ ರಿಜಿಸ್ಟರ್ ಮಾಡ್ತೀರಿ, ಅವನ್ನ ವೋಟಿಂಗ್ ರೈಟ್ ಕೊಡ್ತೀರಿ, ಅವನ ಅಧ್ಯಕ್ಷ ಆಗ್ಬೋದು, ಅವ್ನು ಕಂಟೆಸ್ಟ್ ಮಾಡ್ಬೋದು. ಸಹಕಾರ ಸಂಘಗಳು ಈಗಲೇ ಕುಂಠಿತಾಗಿದ್ದಾವೆ. ಈ ಉದಾರೀಕರಣ, ಜಾಗೃತೀಕರಣ ಜಾರಿ ಬಂದ ಮೇಲೆ ಕಂಪ್ನಿಗಳು ಬಂದ್ಬಿಟ್ಟು ಯಾವ್ಯಾವ ಸೊಸೈಟಿಲಿ ಪಡಿತಾರೆ ಅವರೇ ಇಂತ ಇದ್ರು, ಉಪಕರಣ ಅವರೇ ಇಂತಿದ್ರು. TFPCMSಗಳು ಅರ್ಧ ಮುಳುಗೋಗವೆ. ಫೀಲ್ಡ್ ಬ್ಯಾಂಕ್ ಚಾಣಾಕ್ಷರಿ ಇಲ್ಲೇ ಅವರೇ, ಅಲ್ಲಿ BS ವಿಶ್ವನಾಥ್ ಇದ್ರು. ನಬಾರ್ಡಿಂದ ತೋಟಗಾರಿಕೆ ಆಗಿರೋದು ಅದರಿಂದ, ತೆಂಗು ತೋಟಗಾರಿಕೆ ಇವತ್ತು ರೈತ ಉಳಿದಿರೋದು ಅದರಿಂದ. ಇಂಥ ಒಂದು ಸ್ಥಿತಿಲಿರ್ತಕ್ಕಂಥ ಸಂಸ್ಥೆನ ಬೆಳೆಸೋದು ಬಿಟ್ಟು ಪೂರಕವಾಗಿರ್ಬೇಕೇ ಹೊರತು ಸರ್ಕಾರ ಯಾವತ್ತೂ ಕೂಡ ಕೆಲವೊಂದು ಮಾಡಿದ್ರೆ ಸ್ವಾಗತ ಮಾಡ್ತೀನಿ, ಕೆಲವರು ಮೆಂಬರೇ ಮಾಡ್ಕೊಳ್ಳಿಲ್ಲ, ಯೂನಿಯನ್ಗಳಲ್ಲಿ ಮಾಡಬೇಕು ಅಂತ ಮಾಡಿದ್ದೀರಿ, ಕೆಲವನ್ನ ನಾನು ಅಭಿನಂದಿಸ್ತೀನಿ, ಅದಕ್ಕಲ್ಲ. ಆದರೆ ಈ ರೀತಿ ಸರ್ಕಾರ ಸಹಕಾರನೇ ಬೇರೆ, ಸರ್ಕಾರನೇ ಬೇರೆ. ಸರ್ಕಾರ ಅಂತ ತಿಳ್ಕೊಂಡು ನೀವು KH ಪಾಟೀಲ್ ಜೊತೆಯವ್ರು, ನಾನು KH ಪಾಟೀಲ್ ರೆಡ್ಡಿ ಕಾಂಗ್ರೆಸ್, ಅವ್ರ ಪುತ್ರರು HK ಪಾಟೀಲ್ರು, ಇವು BS ವಿಶ್ವನಾಥ್ ಬಿಟ್ರೆ ಇಂಟರ್ನ್ಯಾಷನಲ್ ಲೀಡರ್. ನೀವು ಈ ರೀತಿ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ಪರಿ ತಂದ್ರೆ ರಾಜ್ಯ ಜನ ಏನಾಗಬೇಕು ಸ್ವಾಮಿ? ಅನುಭವ ಇಲ್ಲ. ತೋಟಗಾರಿಕೆ ಸಹಕಾರ ಸಂಘ ಅದೇ, ಯಾರು ತೋಟಗಾರಿಕೆ ಮಾಡ್ತಾರೆ ಅವನು ತೋಟಗಾರಿಕೆ ಸಂಘ ಮಾಡ್ತಾನೆ, ಹೌಸಿಂಗ್ ಸೊಸೈಟಿ ಮಾಡ್ತಾನೆ, ಯಾರು ಸೈಟ್ಗಳು ಮಾಡ್ತಾರೆ ಲೇಔಟು ಅವ್ರು ಮಾತ್ರ ಸದಸ್ಯರಾಗ್ತಾರೆ. ನೀವೇನು ಗೊತ್ತಿಲ್ಲದೆ ಇರೋರನ್ನ ಏನೇನೋ ತಂದು ಸರ್ಕಾರ ಅಂತ ಮಾಡಿ ಮುಚ್ಚಿಬಿಡಿ ಸರ್ಕಾರನ. ಬಾಲಕೃಷ್ಣ, ಇತಿಹಾಸದಲ್ಲಿ ಬರೆದ್ಬಿಡಿ, ಕ್ಲೋಸ್ ಮಾಡಿ. ಹಿಂಗೆ ಮಾಡೋ ಬದಲು ಕ್ಲೋಸ್ ಮಾಡಿಬಿಡಿ, ದಯವಿಟ್ಟು ಕ್ಲೋಸ್ ಮಾಡಿ. ನಿಮ್ಗೆ ನಮಸ್ಕಾರ.